ಚಕ್ರವರ್ತಿ ಈ ಬ್ರಹ್ಮಾಂಡದಲ್ಲಿರುವ ಬ್ರಹ್ಮನು ಕೈಯಲ್ಲಿಡಿಯುವ ಸೋರಾದವ ಏನು ಚಕ್ರವರ್ತಿ ಯಾರ ವಿಷಯದಲ್ಲಿ ಗಂಭೀರತೆ ಇದೆಯಲ್ಲ ಮತ್ತಾರು ಗೆಳೆಯ ಪರದೇಶದ ಮಗ ಚಕ್ರವರ್ತಿ ನಿನ್ನೆ ಮೊನ್ನೆ ಬಂದ ಬಚ್ಚಗಳೆಲ್ಲ ಮಿಲ್ಲರ್ಗಳಾಗಬೇಕಂತಂದ್ರೆ ಇದು ಆರ್ಯಮಲ ಕಂಡಕರು. ಚಕ್ರವರ್ತಿ ಈ ರೌಡಿ ನಾಳ ವ್ಯಾಘ್ರನಿಗೆ ಎದುರಾದ ಈ ಜೋಡಿ ಸಿಂಹಗಳ ಮುಂದೆ ಒಟ್ಟುವ ಪ್ರಾಯಾಂತಕರು ಬರಬೇಕು. ಕಾಪಾಡು ಯಾಕಲೇ ಋತು ಏನಂತು ಅಗ್ನಿ ಅರವಿ ಮರ ಕಟ್ಟಿದ್ದಾನೆ ಅಗ್ನಿ 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 ಋತು ಅವು ನಮಗೆ ಸೇರಿರುತ್ತವೆ 15 ಲಕ್ಷಕ್ಕೆ ಬೆಲೆ ಬಾಳುವ ಮರಗಳು. ಅದಕ್ಕೋಸ್ಕರ ಹಣದ ಆಸೆಗಾಗಿ ಅವುಗಳನ್ನು ಮಾರಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ. ಬಂದೂಕನ್ನು ಸೊತ್ತ ಬರಬೇಕು. ರಂಜನೆ ನಿನಗೆ ಗೊತ್ತಿಲ್ಲ, ನನಗೆ ಸೇರಿತ್ತು. ಗೆಳೆಯ ಹಿಂದೆ ಅವನ ರುಂಡವನ್ನು ಕಡಿದು ಬಿಸಿ ರಕ್ತವನ್ನು ಚೆಲ್ಲಿ ಬರಲು ಬಗೆ ತೋರಿಸಬಾರದೆ ಆ ಮಗನನ್ನು. ನಿಜವಾಗಲು ನೀನು ನಿನ್ನ ತಾಯಿಯ ಧ್ಯಾನ ಕುಳಿತೆ ಆದರೆ ಬಂದು ಮಟ್ಟಿರೊಳಗ ನಮ್ಮ ಹೊಲದಲ್ಲಿರೋ ಗಿಡಗಳನ್ನು ಕಡಿದು ನಮ್ಮವರನ್ನ ಹೊಡೆದ ತರದೆ ನಮ್ಮ ಮನೆಗೆ ಬಂದು ಸ್ವಚ್ಛನಿಂದ ಬಾಬುರನ್ನು ಕಳೆದುಕೊಳ್ಳಬೇಡ. ನಿಮ್ಮ ಪ್ರಾಣ ಎಂಬ ಪಕ್ಷಿಯಲ್ಲ ಮನೆಗೆ ಹತ್ತಿರ ಸೌಕರ್ಯ ಸ್ವಚ್ಛನಿಂದ ಮಾತನಾಡುವ ಸೂರ ಮಾತುಗಳಿಗೆ ನಂತೆ ನಾನು ಇದಾರಿದ್ರು ಬರ ಅಗ್ನಿ ಅಷ್ಟಲ್ಲ ಮರ್ಯಾದೆ ಕೊಟ್ಟು ಆಡ್ತಿದ್ದಾರೆ. ಪರಿಣಾಮದತ್ತಾಗಿರೋದಿಲ್ಲ ಮಗನೇ. ನಾವು ಯಾರೆಂದು ತಿಳಿಯದೆ ಬಾಯಿಗೆ ಬಂದ ಹಿಂದೆ ಸುತ್ತು ಸಮಾಧಿ ಮಾಡಿಬಿಡೋದು ಮಗನ. ಕೊಂಡೈನ ಗಂಡು ಬರ ಎದುರು ನಿನ್ನ ಗುಂಡಿನ ಆಟ ಏನು ನಡೆಯಲಿಲ್ಲ ಮಗನೇ. ನಿನ್ನಂತ ನರನಾಗರನ್ನು ಪ್ರಚಂಡನು ಮನೆ
ರುಂಡ ಕಡಿಯುತ್ತೇನೆ ಅಂತ ಬಂದು ಈ ನನ್ನ ಬಂದೂಕಿನ ಗುಂಡಿಗೆ ಸೊಟ್ಟ ಬೂದಿಯಾಗಿದ್ದಾನೆ ಬಚ್ಚ. ನಿಮಗೆ ಸೇರಿದ್ದರೆ ನಾನಕ್ಕೆ ಕಡಿತಿದ್ದೆ. ನಮ್ಮ ಹೊಲದಲ್ಲಿರುವ ನಮ್ಮ ಅಣ್ಣನೆ ತಂದು ನೆಟ್ಟು ಬೆಳೆಸಿರುವಂತೆ ಅದರ ಅವಶ್ಯಕತೆ ಈಗ ನಮಗೆ ತುಂಬಾನೇ ಇದೆ. ಅದಕ್ಕೋಸ್ಕರ ಅವನನ್ನು ಕಡಿದಿರುವೆ. ನಿಮ್ಮ ಅಡ್ಡ ಬಂದ ಬಸ್ಸಿನ ಕೇಳಿದೆ ಪೊತ್ತು ಕೂಲಿಗೂ ಗತಿ ಇಲ್ಲದ ಬಾಡಬೇಕಾರಿ ನನ್ನ ಮಗನ ಅಲ್ಲಿಯವರೆಗೂ ನಮ್ಮದೇ ಬಲ. ಅದು ನನ್ನ 10 ಬಂದು ಬಸ್ಸಿನಲ್ಲಿದೆ. ಅವು ನನಗೆ ಸೇರಿದ್ದು. ನನ್ನ ಬಂಡಗಳಿಂದ ನಮ್ಮಂತ ಬಡವರ ಭೂಮಿಯನ್ನು ಮೋಸದಿಂದ ಕಬಳಿಸಿಕೊಂಡು ಬಡಬಗ್ಗರನ್ನು ಬೀದಿನ ಬೆಚ್ಚಬಡುವಂತ ನಮ್ಮಿಂದ ನೀನು ಶ್ರೀಮಂತರಾಗಿರುವ ನೀನು ಸುಮ್ಮನೆ ಆದ್ರೂ ಪಟ್ಟು ನಮ್ಮೆಲ್ಲರಿಗೂ ವೈರಿ ಆಗ್ತಾ ಇದೆ. ನಿಮ್ಮ ಹೊಲದಲ್ಲಿದ್ದರೆ ನಾನೇ ಕಡಿತಿದ್ದೆ. ನಮ್ಮ ಹೊಲದ ಬದಿಯಲ್ಲಿ ನಾನೇ ನೆಟ್ಟ ಬೆಳೆಸಿದ ಮರಗಳು ಬೇಕಾದರೆ ನೀವೇ ಬಂದು ನೋಡಿ. ಕಡಿದಿರುವ ಎಲ್ಲ ಮರಗಳನ್ನು ಅಲ್ಲೇ ಬೆಟ್ಟ ಹೊರಟುವುದು. ಇನ್ನಷ್ಟು ಆಳುಗಳನ್ನು ಕರೆದುಕೊಂಡು ಗಾಡಿಯಲ್ಲೇ ಮನೆಗೆ ತಾನೆ. ರುದ್ರ, ಅವು ನಮ್ಮ ಮರಗಳು. ಅವುಗಳನ್ನು ಇಲ್ಲಿಗೆ ತಂದೆ. ನಿಜವಾಗಲು ನೀವು ನಿಮ್ಮ ಅಪ್ಪನ ರಕ್ತಕ್ಕೆ ಒಟ್ಟಿದ್ದ ಆದರೆ ಬಂದ ಮಕ್ಕಳೇ ಆ ಮರಗಳನ್ನು ಈ ನಿಮ್ಮ ರಾಜ್ಯ ರಾಜ್ಯದಲ್ಲಿ ಆಗಿ ಮಗನ ಮೀಸೆ ಬೆಟ್ಟ ಮಾತ್ರಕ್ಕೆ ಮೇಯವನ್ನು ಬೆಕ್ಕು ಹುಲಿಯಾಗಲ್ಲ. ಸುತ್ತು 9 ಅಳಿಗೆ ದೇಸಾಯಿ ಗೌಡ ರೌಡಿ ನರಭದ್ರ. ಈ ರೌಡಿಗಳ ಮುಂದೆ ನಿನ್ನ ರಾಟವೇ. ಈ ರೀತಿ ಮಾತಾಡಿ ನಮ್ಮೆಲ್ಲರಿಗೂ ನೀನು ವೈರಿ ಆಗ್ತಾ ಇದೆ. ಗೆಳೆಯ, ಇಷ್ಟೊತ್ತು ಮಾಡಿ ಬಂದ ಕೆಲಸಕ್ಕೆ ಕೂಲಿ ಕೊಟ್ಟು ಕಳಿಸಿ ಬಿಡಿ. ನಮ್ಮ ಹೆಸರೇ ಬದುಕಿಕೊಳ್ಳಿ. ನಿನ್ನ ಚಕ್ರ ಬಡಿದರೆ ನಾಳೆವರೆಗೂ ಈ ಗೌಡನ ಎಂತಲ ತಂದ ನನಗೆ ಎಚ್ಚರ ಹೇಳುವ ಹೊತ್ತು ಸೋಳೆ ಮಗನ. ನೀನೀಗ ನಮಗೆ ಸೊಕ್ಕಿನಿಂದ ಮಾತನಾಡಿದರೆ ನನ್ನ ರಣವಾಡಿಗಳನ್ನ ಕಿತ್ತ ಪೊಲೀಸರಿಗೆ ಒಪ್ಪಿಸಬೇಕಾಗುತ್ತದೆ. ಬಲ ಎಚ್ಚರ. ಅಣ್ಣ ನೋಡು, ನಿಮ್ಮವ್ರ ಹತ್ರ ನೀನೇನಾದ್ರೂ ಜಗಳ ಮಾಡಿದ್ರೆ ನಿನ್ನ ಮಾನ ಮರ್ಯಾದೆ ಮಣ್ಣ ಪಾಲಾಗ್ಬಿಡುತ್ತೆ. ಬಿಟ್ಟು ಬಿಡೋದನ್ನ ರಜಿನಿ, ಮಾನವಂತರು ಮಾನಕ್ಕೆ ಎದುರುತ್ತಾರೆ. ಆದರೆ ಈ ನನ್ನ ನನ್ನಿಂದ ಮಾನ ತೆಗೆಸಲು ಮಾತಿಗೆ ಮಾತು ನಮಗೆ ಮಾಡಿ ನೀನು ಇಲ್ಲಿಂದ ಜೀವಂತವಾಗಿ ಹೋಗಲಾರ. ಯಾಕೆಂದರೆ ಈ ದಲಿತರು ಕಚ್ಚದ ಸೋಲ ಮಕ್ಕಳ ನಿಮ್ಮಂತ ದೊಡ್ಡ ಧನಿಕರಿಗೆ ನಿಮ್ಮಂತವರನ್ನು ಕಚ್ಚಿ ಹಾಕಲಾರೆ ಬಿಡೋಣ.
ಯಾತನೆ ನೋಡುವರ ನನ್ನ ಕ್ಯಾಂಗಣ್ಣಿಗೆ ಬೆತ್ತಾಯ್ತು ನಮ್ಮ ಅತ್ತಿಗೆ ಬೆಳೆದ ಗಂಟವನ್ನು ಬೆಟ್ಟೆಟ್ಟ ಹೋದರ ನಿನ್ನ ಎದುರಿಗೆ ನಿನ್ನ ತಂದೆಯ ನೀನು ಮಾಡಬೇಕು ಅದನ್ನು ನಿನ್ನ ಮುಂದೆ ಮಾಡ ನನ್ನ ಅತ್ತಿಗೆ ಮೇಲೆ ಹಾಕಿದ ನಿನ್ನ ಕಾಮನ ಕಣ್ಣನ್ನು ಕೆತ್ತು ಹಾಕಿದನು ನಮ್ಮ ಮುಂದೆ ನಮ್ಮ ಎದುರಲ್ಲಿ ನನ್ನ ತಂಗಿಯ ಮೈಯ ಬಾಂಡ ಸೋಳೆ ಮಗನೇ ಹಾವಿನ ಹುತ್ತಕ್ಕೆ ಕೈ ಹಾಕಿ ಯಾರು ಅಡಿಯ ಘಟ ಸರ್ಪವನ್ನು ತಟ್ಟಿ ಹತ್ತಿಸಿದೆಯಾ ಮಗನೇ ನಿನ್ನ ಕಚ್ಚದ ಬಿಡಲ ಈ ಘಟ ನಿನ್ನಾಗೆ ಏನು ಕೃತ್ಯ ಮಾಡೋ ನಿಮ್ಮ ಅಣ್ಣನ ಅತ್ತಿಗೆ ಬಗ್ಗೆ ಮಾತಾಡೋದಕ್ಕೆ ಇಷ್ಟು ಇನ್ನೇನಾದರೂ ನನ್ನ ತಂಟೆಗೆ ಬಂದರೆ ನಿಮ್ಮೆಲ್ಲರನ್ನು ಈ ಮನೆ ಸಮೇತ ಸುಟ್ಟು ಮಾಡಿ ಹೋಗುವ ಅಗ್ನಿ ಜೋಲೆ ನಾನಾಗಬೇಕಾಗತ್ತೆ ನಾವು ಯಾರೆಂದು ತಿಳಿಯದೆ ಬಾಯಿಗೆ ಬಂದಂತೆ ಬಗಳಿದ್ದಾರೆ ಮೇಲಿನನ್ನು ಸುಟ್ಟು ಸಮಾಧಿ ಮಾಡಿಬಿಡುವ ಚಕ್ರಾತೆ ಆ ದೇವರ ದುಡಿಯಲು ನನಗೆ ಸತ್ಯ ಕೊಟ್ಟಿರುವನು ದುಡಿದ ಕೆಲಸವಿನ ಸಂಚು ಮಾಡಿ ಹೊಂಚು ಹಾಕಿ ಉಂಡ ಮನೆಗೆ ಚಂತಿ ಅರಸುವ ನಿನ್ನ ತಂದೆ ಯಾರೋ ತಾಯಿ ಯಾರೋ ಎಂದು ತಿಳಿಯದ ಆಸೋ ಗೋಸಲಿ ಬೀದಿಯಲ್ಲಿ ಬೆತ್ತ ಬಿಕಾರಿ ನೀನು ಆ ಪ್ರಶಾಂತ ತಂದು ನಿನ್ನ ಸಾಕದಿದ್ದರೆ ಒಂದೇ ಆ ನಾಯಿ ನರಿಗಳ ಪಾಲಾಗುತ್ತಿದ್ದೆ ನಾನು ಬಿಕಾರಿ ಅಂತ ಗೆಳೆಯ ಹಾಗಾದರೆ ಇವನ ತಂದೆ ತಾಯಿ ನನ್ನಂತ ಶ್ರೀಮಂತನ ದರ್ಪಕ್ಕೆ ಸಿಕ್ಕು ಸತ್ತು ಹೋದರ ನಾನು ಶ್ರೀಮಂತನು ಸಿಕ್ಕಿರಲೆ ಬೇಕಿದ್ದರೆ ನಿನ್ನ ಅಣ್ಣನನ್ನ ಕೇಳಿ ತಿಳಿದುಕೊಂಡು ಏಕೆ ಅಗ್ನಿ ಉಳಿಯುವ ನಿನ್ನ ಅಗ್ನಿ ಜ್ವಾಲ ಬೆಂಕಿ ಹುಟ್ಟುವ ಅಗ್ನಿ ಜ್ವಾಲನು ಆ ಸೂರ್ಯನ ಕಿರಣಗಳು ಎಂದಾದರೂ ಬತ್ತಿವಾಗಲ ಸಾಧ್ಯ ಚಕ್ರ ನೀವು ಏಕಾಗಿ ಅನಾಥನಾಗಿದ್ದೆ ನಿಜವಾದರೆ ನನ್ನ ತಂದೆ ತಾಯಿ ಕೊಂದ ದುಷ್ಟ ಸೋರ ಮಕ್ಕಳು ಆಗಿದ್ದರೆ ನಿಮ್ಮ ರೊಂಡ ಕಡೆದು ನಿಮ್ಮ ದೇಹದಿಂದ ಬಿಸಿ ರಕ್ತವನ್ನೇ ನಿಮ್ಮ ಮಾಂಸವನ್ನು ಆಸೆ ಮುದ್ದೆ ಮಾಡಿ ತೆಗೆದರೆ ನಾನು ಅಗ್ನಿ ದೇವನೇ ಅಲ್ಲ